ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಎಲ್ಲವೂ ನಾವು ಅನ್ಕೊಂಡಂಗಾದ್ರೆ ಶ್ರೀಚಕ್ರ ನಮ್ಮ ಕೈಯಲ್ಲಿರುತ್ತೆ. ತಂದೆ ಯಾರೋ ಅವ್ರಿಗೆ ತಾನೇ ಇಂಥ ಆಸಕ್ತಿ ಇರೋದು. ನಾನಿನ್ನೆ ನಿನ್ ಬುಟ್ಟಿಲಿ ಒಂದು ಗೊಂಬೆ ಇಟ್ಟಿದ್ದೆ, ಅದ್ ನಿನಗಿಷ್ಟ ಆಯ್ತಾ, ಚೆನ್ನಾಗಿದ್ಯಾ ಅಂತ ಕೇಳಿದ್ದು. ಅಪ್ಪ ಆ ಗೊಂಬೆನ ಇನ್ಯಾರಿಗೋ ತಂದಿದ್ದು ಅಂತ ಲಲಿತಮ್ಮಂಗ್ ಕೋಪ ಬಂದು ಮನೆ ರಣರಂಗ ಕೂತಿದೆ. ಅಮ್ಮ, ಅಪ್ಪನ ಬುಟ್ಟಿನಲ್ಲಿ ನೀವು ಗೊಂಬೆ ನೋಡಿದ್ರಲ್ಲ, ಅದನ್ನ ನೀವು ಅಪ್ಪ ತಂದಿದ್ದು ಅನ್ಕೊಂಡ್ರಿ, ಅದನ್ನ ತಂದಿದ್ದು ಇವನಂತೆ. ಒಂದ್ಸಾತಿ ನಿನ್ ಜಾತಕನ ದೇಶಕ್ರಿಗೆ ತೋರ್ಸು, ಅವ್ರು ಸರಿಯಾಗಿ ಹೇಳ್ತಾರೆ ನಿನ್ ಎಡವಟ್ಗಳಿಗೆಲ್ಲ ಏನ್ ಕಾರಣ ಅಂತ. ನಮ್ಮಮ್ಮಂದು ಯಾರ್ದು ಜಾತಕ ಇಲ್ಲ ಕಣೆ. ನಾನು ಯಾವಾಗ ಹುಟ್ಟಿದ್ದು ಅಂತ ಕೇಳಿದ್ರೆ ಶ್ರೀಚಕ್ರ ಉದ್ಭವಕ್ಕೆ 2 ವರ್ಷ ಮೊದಲು ಹುಟ್ಟಿದ್ದು ಅಂತ ಹೇಳ್ತಾರೆ. ದಿನ ಕಾಲ ಗಳಿಗೆ ಏನು ಗೊತ್ತಿಲ್ವಂತೆ. ನಾನು ಹುಟ್ಟಿದ್ದು ಮಧ್ಯರಾತ್ರಿಯಲ್ಲಿ ಅಂತ ಹೇಳ್ತಿರ್ತಾಳೆ ನಮ್ಮಮ್ಮ. ಜಾಜಿ, ಆ ಕಡೆ ಹೋಗ್ತಿದ್ಯಾ? ದೇವಸ್ಥಾನ ಈ ಕಡೆ ಅಲ್ವೇನೆ? ಜಾಜಿ, ನಿಂತ್ಕೊಳ್ಳೆ. ಎಲ್ಗೋಗ್ತಿದ್ಯಾ? ಆ ಕಡೆ ಕಾಡಲ್ವೇನೆ? ನಿಂತ್ಕೊಳ್ಳೆ ಜಾಜಿ. ಎಲ್ಲಿಗೆ ಹೋಗ್ತಿದ್ಯಾ? ನಿಂತ್ಕೊಳ್ಳೆ. ನಿಂತ್ಕೊಳ್ಳೆ ಜಾಜಿ. ದೇವಸ್ಥಾನ ಇರೋದು ಆ ಕಡೆ ಅಲ್ವೇನೆ? ನಿಂತ್ಕೊಳ್ಳೆ ಜಾಜಿ. ಎಲ್ಲಿಗೆ ಹೋಗ್ತಿದ್ಯಾ? ನಿಂತ್ಕೊಳ್ಳೆ ಜಾಜಿ. ನಿಂತ್ಕೊಳ್ಳೆ ಜಾಜಿ. ಎಲ್ಲಿಗೆ ಹೋಗ್ತಿದ್ಯಾ? ನಿಂತ್ಕೊಳ್ಳೆ. ಎಲ್ಲಿ ಹೋಗ್ತಿದ್ಯಾ? ನಿಂತ್ಕೊಳ್ಳೆ. ನಿಂತ್ಕೊಳ್ಳೆ ಜಾಜಿ. ಆ ಕಡೆ ಕಾಡಲ್ವೇನೆ? ದೇವಸ್ಥಾನಕ್ಕೆ ಹೋಗೋದು ಈ ಕಡೆ ಅಲ್ವೇನೆ? ಜಾಜಿ, 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 ನಿಂತ್ಕೊಳ್ಳೆ. ಜಾಜಿ, ಜಾಜಿ. ನನ್ನ ಜನ್ಮಾಂತರಗಳ ಪ್ರಯತ್ನ ವಿಫಲ ಆಗ್ತಿದೆ. ಶ್ರೀಚಕ್ರ ಪಡೆಯೋದಕ್ಕೆ ಇದೇ ಕಡೆ ಜನ್ಮ ಅಂತ ಹುಟ್ಟಿದಾಗಿಂದ ಹಿಮಾಲಯಕ್ಕೆ ಹೋಗಿ ಸಾಧು ಸಂತರಗಳ ಸೇವೆ ಮಾಡಿ ಅನೇಕ ಮಂತ್ರಗಳನ್ನು ಕಲಿತೆ. ನನ್ನ ಆಸೆ ಈಡೇರ್ತು ಅನ್ನೋ ಹಾಗೆ ಈ ವಿರೂಪಾಕ್ಷ ಸಿಕ್ತ. ಶ್ರೀಚಕ್ರ ಕೈಗೆ ಸಿಕ್ಕೇ ಬಿಡ್ತು ಅನ್ನೋ ಸಂತೋಷ ಹೆಚ್ಚಾಯಿತು. ಅಲ್ಲಿಂದ ಇಲ್ಲಿವರೆಗೂ ಅಮ್ಮನವ್ರನ್ನ ಕಟ್ ಹಾಕೋಕೆ ಪ್ರಯತ್ನ ಮಾಡ್ತಿದ್ದೇನೆ. ಏನಾದ್ರೂ ಮಾಡಿ ತಪ್ಪಿಸ್ಕೊಳ್ತಿದ್ದಾಳೆ. ಈಗ ಅಮ್ಮನವ್ರನ್ನ ಕಟ್ ಹಾಕೋ ಯೋಚನೆ ಬಿಟ್ಟು ಆ ಮಹಾತಾಯಿನೇ ಯಾಮಾರಿಸಿ ಶ್ರೀಚಕ್ರವನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇನ್ನು ಕೆಲವೇ ದಿನಗಳಿದೆ ಶ್ರೀಚಕ್ರ ಉದ್ಭವ ಆಗೋದಕ್ಕೆ. ನಿಮ್ಮ ಮಂತ್ರ ತಂತ್ರ ನನಗೆ ಅರ್ಥವಾಗೋದಿಲ್ಲ. ಆ ಶ್ರೀಚಕ್ರ ಸಿಕ್ಕರೆ ನಿಧಿನೇ ಸಿಗತ್ತೆ ಅಂತ ಆಸೆ ಹುಟ್ಟಿಸಿದ್ರಿ, ಅದಕ್ಕೆ ನಾನು ನಿಮ್ಮ ಜೊತೆಗಿದ್ದೀನಿ. ಆದರೆ ನೀವು ಮಾಡೋ ಎಲ್ಲ ಕೆಲಸ ಎಡವಟ್ಟಾಗ್ತಿದೆ ಅಂತ ಮೊನ್ನೆ ನಮ್ಗೆ ಹೊಟ್ಟೆ ನೋವು ಬಂದಾಗ ಅರ್ಥ ಆಯ್ತು. ಈಗ ಆ ಶ್ರೀಚಕ್ರನ ಎತ್ತಾಕೊಂಡು ಬರೋದಕ್ಕೆ ಏನಾಗಬೇಕು ಹೇಳಿ? ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ನಿಮಗೆ ಪೂರ್ಣ ಸಹಕಾರ ನಾನು ಕೊಡ್ತೀನಿ. ಒಂದು ನಿಮಿಷ, ಪಂಚಾಂಗದ
ಶಾಸ್ತ್ರಿಗೆ ತಲೆಗೆ ಹೊಳಿದೇ ಇರೋದು ಪಂಚಾಂಗ ನೋಡಿದ್ರೆ ಹೊಳಿಯತ್ತ? ಈ ಶಾಸ್ತ್ರಿಗಳೇ ಹೀಗೆ ತುಸ್ಪುಸ್ ಅನ್ನೋದಕ್ಕೂ ಪಂಚಾಂಗ ನೋಡೋದು. ಇಲ್ಲ ಮಾರಿಗುಡಿ, ಅವನಿಗೇನೋ ಆಲೋಚನೆ ಹೊಳ್ದಿದೆ. ಏನಾದರೂ ಉಪಾಯ ಮಾಡ್ತಾನೆ ಇರು. ಎಲ್ಲಿಗೆ ಹೋಗ್ತಿದೀಯಾ ಜಾಜಿ? ಇಲ್ಲಿ ಬೇಡ, ಬಾ ನನ್ನ ಜೊತೆ. ಮುಖ್ಯವಾದ ವಿಷಯ ಮಾತಾಡಬೇಕು. ಜಾಜಿ, ಏ ಜಾಜಿ, ಏ ಜಾಜಿ, ಆಗ್ಲಿಂದ ಏನೋ ವಿಷಯ ಹೇಳ್ತೀನಿ ಅಂತ ಹೇಳಿ ಎಲ್ಲೆಲ್ಲ ಹೋಗ್ತಿದೆಯಲ್ಲ, ಈಗಲಾದ್ರೂ ಹೇಳ. ಮುಂದೆ ಹೇಳ್ತೀನಿ, ನನ್ನ ಹಿಂದೆ ಬಾ. ಏ ಜಾಜಿ, ಎಲ್ಲೇ ಹೋಗ್ತಿದೀಯಾ? ಏನೇ ಆಗಿದೆ ನಿಂಗೆ? ನನಗೇನೋ ಅನುಮಾನ ಕಣೆ ನಿನ್ ಮೇಲೆ. ತುಂಬ ಮುಖ್ಯವಾದ ವಿಚಾರ ಮಾತಾಡಬೇಕು. ಇದು ನಿನ್ನ ಜೀವನದ ಪ್ರಶ್ನೆ. ಇಲ್ಲಿ ಗಿಡ ಮರಗಳಿಗೂ ಕಿವಿ ಇರುತ್ತೆ. ಯಾರೂ ಇಲ್ಲದೆ ಇರೋ ಜಾಗ ಆಗಬೇಕು. ನನ್ನ ಮೇಲೆ ನಂಬಿಕೆ ಇದ್ದರೆ ಬಾ ನನ್ನ ಜೊತೆ. ಇಂಥ ಜಾಗಕ್ಕೆ ನಾನು ಯಾವತ್ತೂ ಬಂದೇ ಇಲ್ಲ ಕಣೆ. ಯಾಕೋ ಹೆದರಿಕೆ ಆಗ್ತಿದೆ. ಎಲ್ಲರೂ ಜನ ಇರೋ ಜಾಗಕ್ಕೆ ಹೋಗೋಣ ಬಾರೆ. ಹಾಗೆಲ್ಲ ಏನೂ ಆಗಲ್ಲ. ಇನ್ನೊಂದು 10 ಹೆಜ್ಜೆ ನಡೆದ್ರೆ ಎಲ್ಲ ಹೇಳ್ತೀನಿ. ಬಾ ನನ್ನ ಜೊತೆ. ಇದೊಳ್ಳೆ ರಾಗ ಇಟ್ಕೊಂಡಿದೀಯ ಕಣೆ, ಬಾ ನನ್ನ ಜೊತೆ, ಬಾ ನನ್ನ ಜೊತೆ ಅಂತ. ಸಿಕ್ತು, ದಾರಿ ಸಿಕ್ತು. ಏನದು? ಯಾವ ದಾರಿ? ಉತ್ಸವದ ದಿನ ಶ್ರೀಚಕ್ರ ಉದ್ಭವವಾಗೋ ಕಾಲಕ್ಕೆ ಒಂದು ಸೂರ್ಯ ಗ್ರಹಣ ಇದೆ. ಯಾಕೆ ಜಾಜಿ ಒಂಥರ ಆಡ್ತಿದ್ಯಾ? ನೀನು ಈ ಥರ ಆಡಿದ್ರೆ ನಂಗೆ ಭಯ ಆಗುತ್ತೆ ಕಣೆ. ಅವಿವೇಕಿ, ನಾನು ಜಾಜಿ ಅಲ್ಲ, ಸುಂದ್ರಿ. ಜಾಜಿ ಯಾವತ್ತೋ ಬೆಟ್ಟದ ಮೇಲಿಂದ ಬಿದ್ದು ಸತ್ ಹೋದ್ಲು.
ಅವಳ ದೇಹದ ಒಳಗಡೆಗೆ ನಾನು ಸೇರಿದ್ದೀನಿ. ನೀನೀಗ ನಿಂತಿರೋ ಜಾಗ ಯಾವುದು ಅಂತ ತಿಳಿದಿದ್ಯಾ ನಿನಗೆ? ಇಲ್ಲ, ನಾವೆಲ್ಲಿದ್ದೀವಿ? ಕೆಲವು ದಿನಗಳ ಹಿಂದೆ ನನ್ನನ್ನು ಬಲಿ ಕೊಟ್ರಲ್ಲ, ಅದೇ ಜಾಗ ಇದು. ಅಯ್ಯೋ, ಹೌದು ಅಲ್ವಾ? ನನಗೆ ಗೊತ್ತೇ ಆಗಿಲ್ಲ. ನನ್ನ ಸುಂದರಿ ಶವ ಸಿಕ್ಕಿದ ಜಾಗ ಇದೆ. ಮುಂಡ ಬೇರೆ ಆಗಿತ್ತು. ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದೆ? ಇಲ್ಲೊಂದು ಒಳ್ಳೆ ಅವಕಾಶ ಇದೆ. ಏನದು? ಸೂರ್ಯಗ್ರಹಣ ಮುಗಿಯೋವರೆಗೂ ಕಾಯೋದು ಬೇಡ. ಮಾಮೂಲಿನಂತೆ 8 ಗಂಟೆಗೆ ಉತ್ಸವ ಹೊರಡ್ಲಿ, ಆದರೆ 9 ಗಂಟೆ ಒಳಗೆ ಉತ್ಸವ ಕಲ್ಯಾಣಿ ಸೇರಬೇಕು. ಗ್ರಹಣ ಕಾಲದ 25 ನಿಮಿಷ ಉತ್ಸವ ಸ್ಥಗಿತಗೊಳ್ಬೇಕು. ಸೂರ್ಯಗ್ರಹಣ ಕ್ರೂರವಿದೆ, ಅದಕ್ಕೆ ಎಲ್ಲರೂ ಒಳಗೆ ಸೇರ್ಕೊಳ್ಬೇಕು ಅಂತ ಘೋಷಣೆ ಮಾಡಿಸೋಣ. ಗ್ರಹಣ ಮೈಲ್ಗೆ ಆದ್ರಿಂದ ಎಲ್ಲರೂ ಸ್ನಾನ ಮಾಡಿ ಶುದ್ಧವಾಗಿ ಬರಬೇಕು. ಉತ್ಸವ, ಪಲ್ಲಕ್ಕಿ, ಶ್ರೀಚಕ್ರ ಎಲ್ಲವನ್ನು ಕಲ್ಯಾಣಿಲಿ ತೊಳೆದು ಮೈಲ್ಗೆ ಕಳ್ಕೊಂಡ ನಂತರ ಉತ್ಸವ ಮುಂದುವರಿಯುತ್ತೆ ಅಂತ ಹೇಳಬೇಕು. ಇಲ್ಲ, ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮೊದಲು ಅವ್ರು ಹೇಳೋದನ್ನ ಪೂರ್ತಿಯಾಗಿ ಕೇಳು. ಯಾಕೆ ಸಾಧ್ಯ ಇಲ್ಲ? ನಾವು ಹೇಳೋ ಎಲ್ಲ ಉಪಾಯಗಳಿಗೂ ಅಡ್ಗಾರ ಹಾಕ್ತೀಯ ನೀನು. ನಾನು ಹೇಳಿದ ತಕ್ಷಣ ಜನ ಹೋಗ್ಬಿಡೋದಿಲ್ಲ. 10-20 ಜನ ಸೇರುವಂತ ಉತ್ಸವ ಅಲ್ಲ ಅದು, ಜಾತ್ರೆ. ಜಾತ್ರೆಗೆ ಸೇರಿದಾಗ ಸೇರ್ತಾರೆ ಜನ. ಯಾರು ಯಾರ ಮಾತನ್ನು ಕೇಳುವಂತಹ ಪರಿಸ್ಥಿತಿನಲ್ಲಿ ಇರೋಲ್ಲ. ಒಂಥರ ಸಮೂಹ ಸನ್ನಿ ಅಂತಾರಲ್ಲ ಹಾಗೆ ಎಲ್ರೂ ಅಮ್ಮನವ್ರ ದರ್ಶನದ ಗುಂಗಿನಲ್ಲೇ ಇರ್ತಾರೆ. ಸಾಮಾನ್ಯವಾಗಿ ಗ್ರಹಣದ ದಿನಗಳಲ್ಲಿ ಉತ್ಸವನೇ ನಡೆಸೋದಿಲ್ಲ. ಹಾಗೊಂದು ವೇಳೆ ಅನಿವಾರ್ಯ ನಡೆಸಲೇಬೇಕು ಅಂತ ಅಂದ್ರೆ ಗ್ರಹಣಕ್ಕೆ ಮುಂಚೆ ಅಥವಾ ಗ್ರಹಣದ ನಂತರ ನಡೆಸಬೇಕಾಗುತ್ತೆ. ಉತ್ಸವನ ಮಧ್ಯದಲ್ಲೇ ನಿಲ್ಲಿಸೋದು ಯಾವ ಶಾಸ್ತ್ರದಲ್ಲೂ ಇಲ್ಲ, ಯಾರು ಅದನ್ನು ಒಪ್ಪೋದು ಇಲ್ಲ. ನೀನ್ ಹೇಳಿದ್ರು ಒಪ್ಪಲ್ವಾ? ನಾನೇ ಹೇಳ್ತೀನಿ ಬಿಡು. ಹಾಗಾದ್ರೆ ನಾನು ಹೇಳಿದ್ರೆ ಎಲ್ಲವನ್ನೂ ಒಪ್ಪಲೇಬೇಕು. ನೀನು ಹೇಳಿದ್ರು ಅಷ್ಟೇ, ನಿಮ್ಮಪ್ಪ ಹೇಳಿದ್ರು ಅಷ್ಟೇ, ಭಕ್ತಾದಿಗಳು ಒಪ್ಪೋದಿಲ್ಲ. ನನ್ನನ್ನು ಪ್ರಶ್ನೆ ಮಾಡ್ತಾರೆ, ಅವ್ರಿಗೆಲ್ರಿಗೂ ನಾನು ಉತ್ತರ ಕೊಡಬೇಕಾಗುತ್ತೆ. ಕೊಡು ಉತ್ತರ. ಎಲ್ಲದಕ್ಕೂ ನಮಗೆ ವಿಚಿತ್ರವಾದ ಉತ್ತರಗಳನ್ನ ಕೊಡ್ತೀಯಾ? ಮಾತಿಗೆ ಮಾತು ಬೆಳೆಸ್ತೀಯಾ? ಜನಕ್ಕೂ ಕೊಡು ಉತ್ತರನ. ಈ ಸರ್ಕಾರಿ ಸೇವಕನಿಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಾ ಇಲ್ಲ. ನೀನಾದ್ರೂ ಅರ್ಥ ಮಾಡ್ಕೋ. ಹಾಗೆ ಮಾಡೋದು ಶಾಸ್ತ್ರ ಸಮ್ಮತವಲ್ಲ. ಈಗ ನಿನಗೆ ಶಾಸ್ತ್ರ ಬೇಕೋ ಚಕ್ರ ಬೇಕೋ? ಏನ್ ಹೇಳ್ಬೇಕು? ಏನು ಹೇಳ್ಬೇಕು? ನೀನಾದ್ರೂ ಹೇಳು ಈ ಮೂರ್ಖನ್ಗೆ. ಯಾವನ ಹೆಡ್ಬೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ ಪಂಚಾಂಗದ ಪಿಶಾಚಿ. ಪಂಚಾಂಗ ಇಲ್ದೆ ಪ್ರಪಂಚ ಎಲ್ಲ ಹಾಡ್ಬೇಕು ನೀ. ಆವತ್ತು ನೀನು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದೆ ಅಲ್ವಾ? ನಿನ್ನ ಮೇಲಿದ್ದ ನಂಬಿಕೆ ಮೇಲೆ ನಿನ್ನ ಹಿಂದೆನೇ ಬಂದೆ. ಆದರೆ ಕೊನೆಗೆ ಪಾಪಿಗಳು ನನ್ನನ್ನು ಬಲಿ ತಗೊಂಡ್ಬಿಟ್ರು. ಹೌದು ಸುಂದ್ರಿ, ಅವತ್ತು ನಾನೇನು ಮಾಡಿದ್ದೀನಿ ಅಂತ ಗೊತ್ತೇ ಆಗಿಲ್ಲ ನನಗೆ. ಅದಕ್ಕೆ ನಿನಗೆ ನನ್ನ ಮೇಲೆ ಕೋಪನಾ? ಆ ಸೈಡ್ಗೆ ನನ್ನನ್ನು ಕೊಲ್ಲೋದಕ್ಕೆ ಇಲ್ಲಿ ಕರ್ಕೊಬಂದೆ ಸುಂದ್ರಿ. ನಾನು ಮಾಡಿದ ತಪ್ಪಿಗೆ ಅದೇ ಸರಿಯಾದ ಶಿಕ್ಷೆ ಅಂತ ನಿನಗನ್ಸಿದ್ರೆ ನನ್ನ ಕೊಂದ್ಬಿಡು ಸುಂದ್ರಿ. ನನಗೆ ಖಂಡಿತ ಬೇಜಾರಿಲ್ಲ. ನಿನ್ನನ್ನು ಕೊಲ್ತೀನ ಬಂಗಾರಿ? ನೀನು ಮಾಡಿಲ್ಲದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು ಅಂತಲೇ ಇದೇ ಜಾಗದಲ್ಲೇ ಆವತ್ತು ನೇಣು ಹಾಕೊಳ್ಳೋಕೆ ಹೊರಟಿದ್ದೆ. ನಿನ್ನನ್ನು ಉಳಿಸಿದ್ದು ನಾನೇ ಅಲ್ವಾ? ನಿನ್ನನ್ನು ಕೊಲ್ತೀನ? ಮತ್ತೆ ಈಗ ಇಲ್ಲಿಗೆ ಯಾಕೆ ಕರ್ಕೊಬಂದೆ?
ನಿನ್ ಸುಂದ್ರಿನ ಕೊಂದವ್ರನ್ನ ನೀನು ಕೊಲ್ಬೇಕು ಬಂಗಾರಿ. ನೀನು ಕೊಲ್ಬೇಕು. ಆಗ್ಲೇ ಸುಂದರಿ ಆತ್ಮಕ್ಕೆ ಶಾಂತಿ. ಅವರಿನ್ನೂ ಉಳಿದಿದ್ರೆ ಇನ್ನಷ್ಟು ಮುಗ್ಧ ಜೀವಿಗಳ ಬಲಿ ತಗೊಂಡ್ಬಿಡ್ತಾರೆ. ಇದು ನನ್ನ ಆಸೆ ಬಂಗಾರಿ. ನನ್ನ ಆಸೆನ ನಡೆಸ್ಕೊಡ್ತೀಯಾ? ಇವತ್ತೇ ನಿನ್ನಮ್ಮನವ್ರ ಪಾದಕ್ಕೆ ಸೇರಿಸ್ತೀನಿ. ಅದೇ ಪಂಚಾಂಗ ನೋಡಿ ಇಟ್ಕೊ ನಿನ್ನ ತಿಥಿ ದಿವಸಾನ. ಇಬ್ರಿಗೂ ಮುಂದಾಲೋಚನೆ ಇಲ್ಲ, ಸಹನೆ ಇಲ್ಲ. ಒಳ್ಳೆ ಎಳೆ ಮಕ್ಕಳು ತರ ಕಿತ್ತಾಡ್ತೀರಾ. ನಮ್ಮ ಗುರಿ ಕಡೆ ಇರ್ಲಿ ಗಮನ. ಇವನಿಗೆ ಮರ್ಯಾದೆ ಕೊಡಕ್ಕೆ ಹೇಳು. ಅದನ್ನ ಇವನಿಗೂ ಹೇಳು. ಇಬ್ರು ಮಾತು ನಿಲ್ಸಿ. ಏನು ಹೇಳೋದಿದ್ರು ನನ್ನ ಹತ್ರ ಹೇಳಿ. ಇಬ್ರು ಪರಸ್ಪರ ನೇರವಾಗಿ ಮಾತಾಡೋ ಅವಶ್ಯಕತೆ ಇಲ್ಲ. ಇನ್ನು ಉಳಿದಿರೋದು 18 ದಿನ, ಮಹಾಭಾರತದ ದಿನಗಳ ಯುದ್ಧ ಕಾಲ. ನಡೆಸ್ಕೊಡ್ತೀನಿ ಸುಂದ್ರಿ. ನನ್ನ ಸುಂದ್ರಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದಾದರೆ ಇಡೀ ಚಕ್ರಾಪುರಿಯಲ್ಲಿರೋ ದುಷ್ಟರನ್ನೆಲ್ಲ ಬಲಿ ತಗೋತೀನಿ. ನನ್ನ ಸುಂದ್ರಿ ಆತ್ಮಕ್ಕೆ ನೆಮ್ಮದಿ ಸಿಗುತ್ತೆ ಅನ್ನೋದಾದರೆ ನನ್ನ ಪ್ರಾಣನೇ ಒತ್ತೆ ಇಟ್ಟು ನಿನ್ನ ಆಸೆ ನೆರವೇರಿಸ್ತೀನಿ. ನಿನ್ನ ಮೇಲಾಣೆ, ನನ್ನ ಸುಂದ್ರಿ ಮೇಲಾಣೆ. ಇನ್ನು ನನ್ನ ಬದುಕೇನಿದ್ರು ನಿನ್ನ ಆಸೆನ ಈಡೇರಿಸೋದಕ್ಕೋಸ್ಕರ ಮಾತ್ರ. ಏನು ಬಂಗಾರಿ ಚಿಂತೆಲಿದೆಯಾ? ಪ್ರೀತಿ ಗೀತಿನ ಅಥವಾ ಇನ್ನೇನಾರು ಎಡವಟ್ಟ? ಪ್ರೀತಿ ಮನೆ ಹಾಳಾಯ್ತು. ಈ ಜಾಜಿನ ಅರ್ಥನೇ ಮಾಡ್ಕೊಳಕ್ಕಾಗ್ತಿಲ್ಲ. ಒಂದೊಂದು ಸರ್ತಿ ಜಾಜಿ ಅಂತಾಳೆ, ಇನ್ನೊಂದು ಸರ್ತಿ ಸುಂದ್ರಿ ಅಂತಾಳೆ. ಈಗ ಅಂಥದ್ದು ಏನಾಯ್ತು? ಒಂದಂತೂ ಸತ್ಯ ಅಲ್ವಾ, ಯಾರೋ ದುಷ್ಟರು ನನ್ನ ಸುಂದ್ರಿನ ಬಲಿ ಕೊಟ್ಟಿದ್ದು. ಈ ಜಾಜಿಯಲ್ಲಿ ಕರ್ಕೊಂಡೋಗಿದ್ಲು ಸುಂದ್ರಿ ಬಲಿಯ ಜಾಗಕ್ಕೆ. ಸುಂದ್ರಿ ಥರನೇ ಮಾತಾಡ್ತಿದ್ಲು ವಿಚಿತ್ರವಾಗಿ. ಹೌದಾ? ಏನು ಮಾತಾಡಿದ್ಲು? ನನ್ನ ಸುಂದ್ರಿನ ಬಲಿ ತಗೊಂಡು ದುಷ್ಟರನ್ನ ಕೊಲ್ಬೇಕಂತೆ. ಅದಕ್ಕೆ ಚಿಂತೆನಾ ಇಲ್ಲ ಭಯಾನ? ಭಯಾಗಿಯ ಏನೂ ಇಲ್ಲ. ಈ ಸಾವಿನ ಬಗ್ಗೆನೇ ವಿಚಿತ್ರ ಅನ್ನಿಸ್ತಿದೆ. ಬದುಕಿ ಬಾಳ್ಬೇಕಾದ ಸುಂದ್ರಿಗೆ ಎಂಥ ಸಾವು ಬಂತು. ನನ್ನ ಸುಂದ್ರಿಗೆ ನನ್ನಿಂದ ಸಾವಾಯ್ತಲ್ಲ ಅಂತ ನಾನು ಸಾಯಕ್ಕೆ ಹೋಗಿದ್ದೆ, ಆದರೆ ಸಾಯ್ಲಿಲ್ಲ. ಈಗ ಸುಂದ್ರಿ ಅಂತ ಜಾಜಿ ಮೈಲಿರೋಳೆ ನಾನು ಬದುಕಿಸ್ಬಿಟ್ಲು. ಸುಂದ್ರಿನ ಸಾಯಿಸಿದವ್ರು ಯಾರು ಅಂತ ಗೊತ್ತಾಗಿ ನಾನು ಅವ್ರನ್ನ ಸಾಯಿಸೋದಕ್ಕೆ ಹೋದೆ, ಆದರೆ ಅವ್ರನ್ನ ಸಾಯ್ಸೋಕ್ಕಾಗಲಿಲ್ಲ. ಅವ್ರು ನನ್ನ ಸಾಯ್ಸೋಕೆ ನೋಡಿದ್ರು, ಆದರೂ ನಾನು ಸಾಯ್ಲಿಲ್ಲ. ಮತ್ತೆ ಬದುಕಿದೆ. ಇದೇನು ಸಾವಿನ ವಿಚಿತ್ರ ಅಂತ. ಕಾಲ ಬಂಗಾರಿ, ಕಾಲ. ಎಲ್ಲದಕ್ಕೂ ಕಾಲ ನಿಗದಿಯಾಗಿರುತ್ತೆ. ಕಾಲವನ್ನು ಮೀರಿದ ಶಕ್ತಿ ಇನ್ನೊಂದಿಲ್ಲ. ಆ ಹರಿಹರ ಬ್ರಹ್ಮಾದಿಗಳು ಕೂಡ ಕಾಲವನ್ನು ಮೀರಿ ನಡೆಯೋ ಹಾಗಿಲ್ಲ. ಆದಿ ಅಂತ್ಯ ಎಲ್ಲವೂ ಕಾಲದ ಪ್ರಕಾರವೇ ನಡೀತಿರೋದು. ಹಾಗೆ ಸಾವಿಗೆ ಕಾಲ ನಿಗದಿಯಾಗೋವರೆಗೂ ಯಾರು ಯಾರನ್ನು ಏನೋ ಮಾಡೋಕ್ಕಾಗಲ್ಲ. ನಾನು ಸುಂದ್ರಿಗೆ ಮಾತು ಕೊಟ್ಟಿದ್ದೀನಿ, ಸುಂದ್ರಿ ಬಲಿ ತಗೊಂಡವ್ರನ್ನ ನಾನು ಬಲಿ ಹಾಕ್ತೀನಿ ಅಂತ. ನಾನು ಪ್ರಯತ್ನ ಪಟ್ಟರು ಅವ್ರು ಸಾವಾಗಿಲ್ಲ ಅಂದರೆ ಅವ್ರ ಸಾವಿನ ಕಾಲನ ಹೇಗೆ ತಿಳ್ಕೊಳ್ಳೋದು? ಅದನ್ನು ಕಾಲಕ್ಕೆ ಬಿಟ್ಬಿಡಬೇಕು. ಆದರೆ ಅನ್ಯಾಯದ ವಿರುದ್ಧ ಯಾವಾಗಲೂ ಧ್ವನಿ ಎತ್ತಲೇ ಇರಬೇಕು. ದುಷ್ಟರಿಗೆ ಶಿಕ್ಷೆ ಕೊಡೋ ಪ್ರಯತ್ನ ಯಾವಾಗಲೂ ಮಾಡ್ತಿರಲೇಬೇಕು.
ಉಸಿರು ನಿಂತ ಸಾವು ಸಾವಲ್ಲ. ಉಸಿರಿದ್ದು ಅವರ ಬದುಕನ್ನ ಸಾವಿನ ಕೂಪದಲ್ಲಿರಿಸೋದೇ ನಿಜವಾದ ಸಾವು. ಬದುಕಿಯು ಸತ್ತಂತಿರಬೇಕು, ಆ ನೋವು ಅವರಿಗೆ ಗೊತ್ತಾಗ್ತಿರಬೇಕು. ಇದು ನಾವು ದುಷ್ಟರಿಗೆ ಕೊಡೋ ನಿಜವಾದ ಶಿಕ್ಷೆ. ಕೊಡ್ತೀನಿ. ನನ್ನ ಸುಂದರಿ ಸಾವಿಗೆ ಕಾರಣ ಆದವ್ರಿಗೆ ನಾನೇ ಶಿಕ್ಷೆ ಕೊಡ್ತೀನಿ.